ಹಲೋ ಎವ್ರಿವಾನ್. ಪ್ರಶ್ನೆ ಸಂಖ್ಯೆ 38 ಗಮನಿಸಿ. ಇದು ಅಥವಾ ಪ್ರಶ್ನೆ ಆಗಿದೆ. ಅಂದ್ರೆ ಈ ಪ್ರಶ್ನೆಗೆ ನಿಮಗೆ ಇರುತ್ತೆ 5 ಅಂಕಗಳ ಪ್ರಶ್ನೆ ಇದಾಗಿದೆ. 38ನೇ ಪ್ರಶ್ನೆ. ಅದರಲ್ಲಿ ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಹೇಗೆ ಭ್ರೂಣವಾಗಿ ಬೆಳೆಯುತ್ತದೆ? ಇಲ್ಲಿ ನಿಷೇಚನಗೊಂಡ ಅಂಡ ಅಂದ್ರೆ ಏನು? ಈಗ ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಭಾಗವಾದ ಅಂಡಾಶಯದಲ್ಲಿ ಅಂಡಾಣುಗಳು ಉತ್ಪತ್ತಿ ಆಗ್ತದೆ. ಗಂಡು ಸಂತಾನೋತ್ಪತ್ತಿ ವ್ಯೂಹದ ಭಾಗವಾದ ವೃಷಣದಲ್ಲಿ ವೀರ್ಯಾಣು ಉತ್ಪತ್ತಿ ಆಗ್ತದೆ. ಇವೆರಡೂ ಸಂಯೋಗ ಹೊಂದಿದ್ರೆ ನಿಷೇಚನಗೊಂಡಿದೆ ಅಂತ ಕರಿತೀವಿ. ಈಗ ನಿಷೇಚನಗೊಂಡ ಅಂಡ ಯುಗ್ಮಜವಾಗ್ತದೆ. ಅದು ಒಂದೇ ಕೋಶ ಕೇಂದ್ರವನ್ನ ಹೊಂದಿರ್ತದೆ. ಹಾಗಿದ್ರೆ ಇದು ಗರ್ಭಕೋಶದಲ್ಲಿ ಭ್ರೂಣವಾಗಿ ಹೇಗೆ ಬೆಳೆಯುತ್ತದೆ ಅಂದ್ರೆ, ನಿಷೇಚನಗೊಂಡ ಅಂಡವು ವಿಭಜಿಸಲು ಪ್ರಾರಂಭಿಸಿ ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕುರವಾಗುತ್ತದೆ. ಇದು ಒಂದೇ ಜೀವಕೋಶ ಇರುವಂತದ್ದು ವಿಭಜಿಸಲು ಪ್ರಾರಂಭಿಸಿ ಜೀವಕೋಶಗಳ ಗೋಳ ಅಥವಾ ಭ್ರೂಣಾಂಕುರವಾಗುತ್ತದೆ. ಈ ಭ್ರೂಣಾಂಕುರವು ಗರ್ಭಾಶಯದ ಒಳಗೋಡೆಗೆ ಅಂಟಿಕೊಂಡು ಬೆಳವಣಿಗೆಯನ್ನು ಮುಂದುವರೆಸಿ ಅಂಗಗಳನ್ನು ಬೆಳೆಸಿಕೊಂಡು ಭ್ರೂಣವಾಗುತ್ತದೆ. ಈ ಭ್ರೂಣಾಂಕುರ ಪೋಷಣೆಗೋಸ್ಕರ, ಹೆಚ್ಚಿನ ಪೋಷಣೆಯನ್ನ ಪಡೆಯುವುದಕ್ಕೋಸ್ಕರ ಗರ್ಭಾಶಯದ ಒಳಗೋಡೆಗೆ ಅಂಟಿಕೊಂಡು ಬೆಳವಣಿಗೆಯನ್ನು ಮುಂದುವರಿಸಿ ಅಂಗಗಳನ್ನ ಬೆಳೆಸಿಕೊಂಡು ಭ್ರೂಣವಾಗುತ್ತದೆ. ಈ ರೀತಿ ಸ್ತ್ರೀಯರಲ್ಲಿ ನಿಷೇಚನಗೊಂಡ ಅಂಡವು ಗರ್ಭಕೋಶದಲ್ಲಿ ಭ್ರೂಣವಾಗಿ ಬೆಳೆಯುತ್ತದೆ. ಥ್ಯಾಂಕ್ ಯು.